ನಮಸ್ಕಾರ, ಎಸ್.ಆರ್. ಶೆಟ್ಟಿ ಸೀಸನ್ಗೆ ಸ್ವಾಗತ. ಮಳೆ ಬರ್ತಿರುವಾಗ ಸಂಜೆ ಟೈಮಲ್ಲಿ ಖಾರವಾಗಿ ರುಚಿಯಾಗಿ ಏನು ತಿನ್ಬೇಕು ಅಂದಾಗ ಈ ತರ ಮಸಾಲ ಮಂಡಕ್ಕಿ ಚೂಡ ಮಾಡಿ ನೋಡಿ. ತುಂಬಾನೇ ಸೂಪರ್ ಆಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಎಸ್.ಆರ್. ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಮಂಡಕ್ಕಿ ಚೂಡ ಮಾಡೋಣ. ಇದು ನನ್ನ ಶೋಭಾ ಆಂಟಿ ಹೇಳ್ಕೊಟ್ಟಿರುವಂತಹ ಚೂಡ ರೆಸಿಪಿ. ಇದು ತುಂಬಾನೇ ಚೆನ್ನಾಗಿರುತ್ತೆ. ನಾನು ಇಲ್ಲಿ 2 ಲೀಟರ್ ಅಷ್ಟು ಮಂಡಕ್ಕಿ ತಗೊಂಡಿದ್ದೀನಿ. ಅದಕ್ಕೆ ಒಂದು ಪುಡಿ ಮಾಡ್ಕೋಬೇಕಾಗತ್ತೆ. ಮಸಾಲ ಹಾಕ್ಬಿಟ್ಟು ಅದನ್ನ ಈಗ ಮಿಕ್ಸಿಗೆ ಮಾಡ್ಕೊಳ್ಳೋಣ. ಏನೇನು ಬೇಕೋ ನೋಡ್ಕೊಳ್ಳೋಣ. ನೋಡಿ, ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ತುರಿದಿರುವಂತಹ ಒಣ ಕೊಬ್ಬರಿ. ಇದು 2 ಲೀಟರ್ಗೆ ಇಷ್ಟು ಬೇಕಾಗುತ್ತೆ. 1 ಸ್ಪೂನ್ ಅಷ್ಟು ಹುರ್ಗಡ್ಲೆ ಬೇಕಾಗುತ್ತೆ. 1/4 ಸ್ಪೂನ್ ಅಷ್ಟು ಕರಿ ಮಸಾಲ ಪುಡಿ. ಇದು ಮನೆ ಮಸಾಲ ಅಂತ. ಇದು ಈಗಾಗಲೇ ಮಾಡೋದು ತೋರಿಸಿದ್ದೀನಿ, ವಿಡಿಯೋನು ಹಾಕಿರ್ತೀನಿ. ಅದು ಸ್ವಲ್ಪ ಹಾಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ. ಇಲ್ಲಿ 1 ಸ್ಪೂನ್ ಅಷ್ಟು ಖಾರ ತಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಕೆಲವೊಂದು ಮಂಡಕ್ಕಿಲಿ ಉಪ್ಪಿರುತ್ತೆ, ಅದರಿಂದ ಸ್ವಲ್ಪ ಉಪ್ಪು ನೋಡಿ ಹಾಕೊಳ್ಳಿ. ಈಗ ಇದನ್ನ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ತರ ಪುಡಿ ಆಗಿರುತ್ತೆ. ಈಗ ಒಗ್ಗರಣೆ ಮಾಡ್ಕೊಂಡು ಮಂಡಕ್ಕಿ ಇದು ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಮಂಡಕ್ಕಿ ಗರಗರಿ ಇದ್ರೇನೆ ರುಚಿ ಚೆನ್ನಾಗಿರುತ್ತೆ. 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕೋಣ. ನಮ್ಮ ತಾಯಿ ತಂಗಿ ಶೋಭಾ ಅಂತೇಳಿ, ಅವ್ರ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ, ಸುವರ್ಣಮ್ಮ ಅಜ್ಜಿ. ಇದಕ್ಕೆ ನಾವು ಬಳ್ಳಾರಿ ಮಂಡಕ್ಕಿ ಅಂತಲೇ ಕರಿತೀವಿ. ನೋಡಿ, ಸಾಸಿವೆ ಜೀರಿಗೆ ಚಟ್ಪಟಾಗಿದೆ. ಅದಕ್ಕೆ ಶೇಂಗಾ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವು ಹಾಕೋಣ. ಶೇಂಗಾ ಚೆನ್ನಾಗಿ ಹಾಕಬೇಕು ಸ್ವಲ್ಪ. ನೋಡಿ, ಸ್ವಲ್ಪ ಶೇಂಗಾ ಆಗಿದೆ. ಈಗ ಇದಕ್ಕೆ ನಾವು ಹುರ್ಗಡ್ಲೆ ಮತ್ತು ಒಣ ಮೆಣಸಿನ್ಕಾಯಿ ಹಾಕೋಣ. ಇದು ಸ್ವಲ್ಪ ಆಗಬೇಕು. ಈ ಮಂಡಕ್ಕಿ ಜೊತೆ ಮಿರ್ಚಿ ತುಂಬ ಚೆನ್ನಾಗಿರುತ್ತೆ. ಟೀ ಟೈಮ್ ಸ್ನ್ಯಾಕ್ ಆಗಿ ಮಾಡ್ಕೋಬೋದು. ನೀವೆಲ್ಲಾದರೂ ಟೂರ್ಗೆ ಟ್ರಿಪ್ಗೆ ಹೋಗ್ತೀನಿ ಅಂದಾಗ ತುಂಬ ಚೆನ್ನಾಗಿರುತ್ತೆ. ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ನೀವು 1 ವಾರ 4 ದಿನ ಆದರೂ ಬಳಸ್ಕೋಬೋದು. ನೋಡಿ, ಇವಾಗ ಹುರ್ಗಡ್ಡೆನೂ ಚೆನ್ನಾಗಿ ಆಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಈ ಸ್ಟೇಜಲ್ಲಿ ನೀವು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಬೇಕು. ನಾನು ಬೆಳ್ಳುಳ್ಳಿ ಬಳಸ್ತಾ ಇಲ್ಲ ಇವತ್ತು, ಅದರಿಂದ ಸ್ವಲ್ಪ ಹಿಂಗೆ ಬಳಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ರುಚಿ ಚೆನ್ನಾಗಿರುತ್ತೆ. ಇವಾಗ ಒಲೆ ಆಫ್ ಮಾಡ್ಕೊಂಡ್ಬಿಡಿ. ಒಲೆ ಆಫ್ ಮಾಡ್ಕೊಂಡ ನಂತರನೇ ನಾವು ಈಗಾಗಲೇ ಮಿಕ್ಸಿಗೆ ಮಾಡ್ಕೊಂಡಿದ್ವಲ್ಲ ಆ ಪುಡಿನ ಹಾಕ್ಕೋಬೇಕಾಗತ್ತೆ. ನೋಡಿ, ಒಲೆ ಉರಿ ಮಾತ್ರ ಇಟ್ಕೋಬಾರ್ದು, ಒಲೆ ಆಫ್ ಮಾಡ್ಕೋಬೇಕು. ಆ ಬಿಸಿಗೆ ಇದಾಗುತ್ತೆ. ಇವಾಗ ಇದನ್ನು ನಾವು ಮಂಡಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಕಲ್ಸೋಕ್ಕಾಗಿಲ್ಲ ಅಂದರೆ ಕೈಯಿಂದನೇ ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಇದು ಕೈಯಿಂದ ಸ್ವಲ್ಪ ಸ್ವಲ್ಪ ಈ ಥರ ಇದನ್ನೆಲ್ಲ ಮಸಾಲ ಹತ್ಕೋಬೇಕು, ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಬಿಸಿ ಇರುತ್ತೆ, ನಿಧಾನಕ್ಕೆ ಕಲಿಸ್ಕೊಳ್ಳಿ. ನೋಡಿ, ಮೆಣಸಿನ್ಕಾಯಿ ಇರ್ತಲ್ವ, ಗರ್ಗರಿ ಆಗಿರುತ್ತೆ. ಇದನ್ನು ನೀವು ಸ್ವಲ್ಪ ಕೈಯಿಂದನೇ ಸ್ವಲ್ಪ ಬಿಸಿ ಇದ್ದಾಗ ಮಾಡೋಕ್ಕಾಗಲ್ಲ. ಸ್ವಲ್ಪ ತಣ್ಣಗಾದ ನಂತರ ಈ ಥರ ನೀವು ಕೊಡಿ. ಈ ಥರ ಚೂರು ಚೂರು ಮಾಡಿ ಮಿಕ್ಸ್ ಮಾಡ್ಕೋಬೋದು. ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ನೋಡಿ, ಇದು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮೆಣಸಿನ್ಕಾಯಿ ಮುದ್ಬಿಟ್ಟು ಕಲಿಸೋದ್ರಿಂದ. ಇವಾಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಬಿಟ್ಟು ಸರ್ವ್ ಮಾಡ್ತೀನಿ. ಗರ್ಗರಿಯಾಗಿ ರುಚಿಕರವಾದಂತಹ ಬಳ್ಳಾರಿ ಮಂಡಕ್ಕಿ ಅಥವಾ ಆಂಟಿ ಚೂಡ ಅಥವಾ ಮಸಾಲ ಮಂಡಕ್ಕಿ ಚೂಡ ರೆಡಿಯಾಗಿದೆ. ಇದನ್ನ ಈರುಳ್ಳಿ ಜೊತೆ ಕೊತ್ತಂಬರಿ ಹಾಕೊಂಡು ತಿನ್ಬೋದು. ಟೀ ಜೊತೆ ಸಂಜೆ ತಿಂತಾ ಇದ್ರೆ ಸಾಕತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಎಸ್.ಆರ್. ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.